ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ. ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಲೂ ಪಾಲಕ್ ಟಿಕ್ಕಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆಲೂಗಡ್ಡೆ ಮತ್ತೆ ಪಾಲಕ್ ಸೊಪ್ಪು, ಅದರ ಜೊತೆಗೆ ಹಸಿ ಬಟಾಣಿಯನ್ನ ಬಳಸಿ ಈ ಟಿಕ್ಕಿ ಮಾಡ್ತೀವಿ. ಹಸಿ ಬಟಾಣಿಯಲ್ಲಿ ವಿಟಮಿನ್ ಸಿ ಅತಿ ಹೆಚ್ಚಾಗಿದ್ದು ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಬನ್ನಿ, ಇಂತಹ ಎಲ್ಲ ಉಪಯುಕ್ತಕರವಾದ ಪದಾರ್ಥಗಳನ್ನು ಬಳಸಿಕೊಂಡು ನಾವು ಆಲೂ ಪಾಲಕ್ ಟಿಕ್ಕಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬೇಕಾಗಿರುವಂತಹ ಸಾಮಗ್ರಿಗಳು: 2 ದೊಡ್ಡ ಆಲೂಗಡ್ಡೆ, 2 ಕಟ್ಟು ಪಾಲಕ್ ಸೊಪ್ಪು, 1 ಬಟ್ಲಷ್ಟು ಇಲ್ಲ 3/4 ಬಟ್ಲು ತಗೊಂಡ್ರು ಸಾಕು, ಹಸಿ ಬಟಾಣಿ, 3 ಚಮಚೆಯಷ್ಟು ಕಡಲೆ ಹಿಟ್ಟು, ಸ್ವಲ್ಪ 3-4 ಚಮಚ ಇರಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ, ಅಚ್ಚ ಖಾರದ ಪುಡಿ ಅರ್ಧ ಚಮಚ, ಅರ್ಧ ಚಮಚ ಚಾಟ್ ಮಸಾಲ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಧನಿಯಾ ಪೌಡ್ರು, ಸ್ವಲ್ಪ ಓವಿನ ಕಾಳು 1/4 ಚಮಚೆಯಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಟಿಕ್ಕಿನ ಮಾಡಲಿಕ್ಕೆ 1/4 ಬಟ್ಲಷ್ಟು ಎಣ್ಣೆ. ಮೊದಲಿಗೆ ಆಲೂಗಡ್ಡೆ ಮತ್ತೆ ಹಸಿ ಬಟಾಣಿಯನ್ನ ಬೇರೆ ಬೇರೆಯಾಗಿ ಬೇಯಿಸ್ಕೊಳ್ಳಿ. ಬಿಸಿ ನೀರನ್ನ ಕಾಯಿಸಿ ಅದಕ್ಕೆ ತೊಳೆದಂತಹ ಪಾಲಕ್ ಸೊಪ್ಪನ್ನ ಹಾಕಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದು ಮೆತ್ತಗಾಗ್ಬಿಡುತ್ತೆ, ಗೊತ್ತಾಗತ್ತೆ ನಿಮಗೆ. ನಂತರ ನೀರನ್ನ ಸೋಸಿ ಸೊಪ್ಪನ್ನ ತಣ್ಣಗಾಗ್ಲಿಕ್ಕೆ ಬಿಡಿ. ಈ ಕಡೆ ಆಲೂಗಡ್ಡೆ ಹಸಿ ಬಟಾಣಿ ಕೂಡ ಬೆಂದಿರುತ್ತಲ್ಲ, ಅದರ ನೀರನ್ನ ಬಸ್ದು ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ತುರಿಯವರು ತುರ್ಕೋಬಹುದು, ಇಲ್ಲ ಹಾಗೆ ಮ್ಯಾಶ್ ಮಾಡ್ಕೋಬೇಕು. ಅದೇ ಥರ ಒಂದು ಬಾಣಲೆಗೆ ಕಡಲೆ ಹಿಟ್ಟು, ನಾವೇನು 3-4 ಚಮಚ ಕಡಲೆ ಹಿಟ್ಟು ತೊಗೊಂಡಿದ್ದೀವಿ, ಬೋಂಡ ಕಡಲೆ ಹಿಟ್ಟು, ಅದನ್ನು ಹಾಕಿ 2-3 ನಿಮಿಷ ಹುರ್ಕೊಳ್ಳಿ. ಗೊತ್ತಾಗುತ್ತೆ, ಅದು ಘಮ್ಮಂತ ಹಸಿ ವಾಸನೆ ಹೋಗೋದು ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಅದನ್ನು ಹುರಿದಿಟ್ಕೊಳ್ಳಿ. ಈಗ ಮಿಕ್ಸಿಂಗ್ ಬೌಲ್ಗೆ ಆಲೂಗಡ್ಡೆ ಬಟಾಣಿಯನ್ನು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ. ಬಟಾಣಿನೂ ಅಷ್ಟೇ ಮಿಕ್ಸಿ ಮಾಡ್ಕೊಳ್ಳೋದು ಬೇಡ, ಮ್ಯಾಶ್ ಮಾಡ್ಕೊಳ್ಳಿ. ಯಾಕಂದರೆ ಹಸಿ ಬಟಾಣಿ ಆಗಿರೋದ್ರಿಂದ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ಮ್ಯಾಶ್ ಮಾಡ್ಕೊಳ್ಳಿ. ಅದಕ್ಕೆ ತಣ್ಣಗಾದ ಸೊಪ್ಪನ್ನು ಸ್ವಲ್ಪ ಹೆಚ್ಕೊಂಡು ಹಾಕಿ, ಅದು ಮೊದಲೇ ಮೆತ್ತಗಾಗಿರುತ್ತೆ, ಹಾಗಾಗಿ ತುಂಬ ಏನು ಪೇಸ್ಟ್ ಥರ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಚಾಕುನಲ್ಲೇ ಒಂದು 4-5 ಪೀಸ್ ಕಟ್ ಮಾಡ್ಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಲೂಗಡ್ಡೆ, ಪಾಲಕ್ ಸೊಪ್ಪು, ಬಟಾಣಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹುರಿದಂತಹ ಕಡಲೆ ಹಿಟ್ಟು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಾಟ್ ಮಸಾಲ, ಗರಂ ಮಸಾಲ, ಧನಿಯಾ ಪೌಡರು, ಓವಿನ ಕಾಳು, ಅಚ್ಚ ಖಾರದ ಪುಡಿ ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರನ್ನ ಸೋಕಿಸೋದು ಬೇಡ. ಕೈ ಅಂಟುತ್ತಿದೆ ಅಂದರೆ ಬೇಕಾದ್ರೆ 1 ಚಮಚ ಎಣ್ಣೆಯನ್ನು ಕೈಗೆ ಸವರ್ಕೊಳ್ಳಿ. ನಂತರ ಅದನ್ನ ಉಂಡೆಗಳನ್ನಾಗಿ ಮಾಡಿಕೊಂಡು ವಡೆ ಶೇಪಲ್ಲಿ ತಟ್ಟಿಟ್ಕೊಳ್ಳಿ. ಈಗ ಒಂದು ದೋಸೆ ಹಂಚು ಅಥವಾ ಅಗಲ ಬಾಯಿ ಇರುವಂತಹ ಒಂದು ಪಾನನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ತಳಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಲಿ. ನಾವು ಮಾಡ್ಕೊಂಡಂತಹ ಟಿಕ್ಕಿಗಳನ್ನ, ವಡೆ ಥರ ಏನಿದೆ ಆ ಟಿಕ್ಕಿಗಳನ್ನ ಇಟ್ಬಿಟ್ಟು ಕ್ಲೀನಾಗಿ 2 ಬದಿಯಲ್ಲೂ 3-4 ನಿಮಿಷ ಸ್ವಲ್ಪ ಸಣ್ಣ ಉರಿಯಲ್ಲೇ 2 ಬದಿಯನ್ನ ಚೆನ್ನಾಗಿ ಬೇಯಿಸಿ. ಇದು ಪುದೀನ ಚಟ್ನಿ ಅಥವಾ ಸಾಸ್ ಜೊತೆಗೆ ಸವಿಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ರುಚಿ ಹೇಗಿತ್ತು ಅನ್ನೋದನ್ನ ar.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಳಿಸ್ಕೊಡಿ. ಧನ್ಯವಾದಗಳು. ಧಾರವಾಡದ ಪೇಡ, ನೀ ದೋಸೆ ಕರಾವಳಿ, ನೀ ನಿಪ್ಪಟ್ಟು ಪಿಟ್ಟು, ಮಾಮ ಮಲೆನಾಡ ಪತ್ರೋಡೆ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.